ನಮಸ್ಕಾರ ಮೇಡಮ್. ಲಾಸ್ಟ್ ಟೈಮ್ ನನ್ನ ಪ್ರಾಡಕ್ಟ್ ದಟ್ ನರಿಶ್ ಟು ಚೆರಿಶ್ ತಗೊಂಡಿದ್ರಿ, ಅದ್ರದ್ದು ಟೆಸ್ಟಿಮೋನಿಯಲ್ಸ್ ಫೀಡ್ಬ್ಯಾಕ್ ಕೊಡಿ. ಆ್ಯಕ್ಚುಲಿ ನಾನು ತೊಗೊಂಡಿದ್ದೆ ನನಗಲ್ಲ, ನನ್ನ ಮಗಳಿಗೆ. ನನ್ನ ಮಗಳು ಇವಾಗ MBBS ಮುಗಿಸಿ ಇಂಟರ್ನ್ಶಿಪ್ನಲ್ಲಿದ್ದಾರೆ. ಸೊ ಅವ್ಳಿಗಂತೂ ಹಾಸ್ಪಿಟಲ್ ಡ್ಯೂಟೀಸು ಅದೆಲ್ಲ ತುಂಬ ಇರುತ್ತೆ. ಇವಾಗಲೂ ಆಲ್ಮೋಸ್ಟ್ 8-9 ಅವರ್ಸ್ ನಿಂತ್ಕೊಂಡೇ ಇರ್ತಾರೆ. ವಾರ್ಡಿಂದ ಬೇರೆ ವಾರ್ಡ್ಗೆ ಹೋಗಬೇಕಾಗಿರೋದು ಅಥವಾ ಕ್ಯಾಶುಯಾಲಿಟಿಗೆ ನಡಿಬೇಕಾಗುತ್ತೆ. ಸೊ ಅದಕ್ಕಂತಲೇ ನಾನು ಅವ್ರು ತಕ್ಕೊಟ್ಟೆ. ಅದು ಒಂದು ಸತಿ ಅವ್ಳಿಗೆ ಊಟ ಮಾಡೋಕ್ಕೂ ಟೈಮ್ ಇರಲ್ಲ. ಸೊ ನಾನು ಅದು ತಕ್ಕೊಟ್ಟಿದ್ದಕ್ಕೆ ಅವಳಂತೂ ಅಂತ ಇದ್ದಾಳೆ, ತುಂಬ ನಂಗೆ ಅದೊಂದು ಬ್ಲೆಸ್ಸಿಂಗ್ ಆಗಿದೆ ಅಂತ. ಯಾಕಂದರೆ ಅದು ಅವಳು ಕಾಲೇಜ್ಗೆ ಹೋಗೋ ಟೈಮು, ಅವಳು ಇರೋದು ಸಪ್ರೇಟ್ ಒಂದು ಮನೆಯಲ್ಲೇ ಇದ್ದಾಳೆ. ಅವಳು ಮನೆ ಮಾಡಿಕೊಟ್ಟಿದ್ದೀವಿ. ಸೊ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಮಧ್ಯಾಹ್ನ ಊಟ ತೊಗೊಂಡು ಹೋಗೋಕ್ಕೂ ಕಷ್ಟ ಆಗುತ್ತೆ. ಸೊ ಅವಾಗ ಏನು ಮಾಡ್ತಾ ಇದ್ದಾಳೆ ಅಂದರೆ, ನಮ್ಮ ಮಗಳು ಇದನ್ನ ತೊಗೊಂಡೋಗ್ತಾವಳು. ತೊಗೊಂಡೋಗಿ ಅಲ್ಲೇ ಮಿಕ್ಸ್ ಮಾಡಿ ತಕ್ಷಣ ಕುಡಿಯೋದಕ್ಕೆ, ಕುಕ್ ಮಾಡೋದಕ್ಕೂ ಈಸಿಯಾಗಿದೆ. ಅದನ್ನು ಯೂಸ್ ಮಾಡೋದು, ಕನ್ಸ್ಯೂಮ್ ಮಾಡೋದಕ್ಕೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಈವನ್ ಇದು ತೊಗೊಂಡಾದ್ಮೇಲೆ ಅವಳಿಗೆ ಎನರ್ಜಿ ಲೆವೆಲು ಒಂಥರ ಚೆನ್ನಾಗಿದೆ. ಬಾಡಿ ಲೈಟ್ ಅನಿಸುತ್ತೆ. ಇವಾಗ ಊಟ ಮಾಡೋದ್ಮೇಲೆ ಆ ಹೆವಿ ಬಿಲ್ಟ್ ಆ ಥರ ಏನಿಲ್ಲ. ಬಾಡಿ ಲೈಟಾಗಿದೆ, ಓಡಾಡೋದಕ್ಕೂ ಎಲ್ಲದಕ್ಕೂ ಅವಳಿಗೆ ಚೆನ್ನಾಗಿದೆ. ಇದು ಮೈ ಹಗುರವಾಗಿದೆ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಓಕೆ, ಇದರಲ್ಲಿ ಟೋಟಲ್ 42 ಐಟಮ್ಸ್ ಹಾಕಿ ಮಾಡಿರ್ತಕ್ಕಂಥ ಒಂದು ಮಿಲೆಟ್ಸ್ ಸ್ಮಾರ್ಟ್ ಪೌಡರ್ ಆಗಿರುತ್ತೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆ್ಯಂಡ್ ಶುಗರ್ ಬರದೇ ಇರ್ತಕ್ಕಂಥ, ನಮ್ಮದು ಡೈಜೆಷನ್ ಯಾವಾಗ ಬೇಗ ಆಗುತ್ತೆ ಆವಾಗ ನಮಗೆ ಗ್ಲೂಕೋಸ್ ಲೆವೆಲ್, ಇನ್ಸುಲಿನ್ ಲೆವೆಲ್ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಬೇಗ ರಿಲೀಸ್ ಆಗುತ್ತೆ ಗ್ಲೂಕೋಸ್ ಲೆವೆಲ್, ಬಾಡಿಗೆ ಬೇಗ ರಿಲೀಸ್ ಆಗುತ್ತೆ. ಬಟ್ ಮಿಲೆಟ್ಸ್ ಅಂತ ಬಂದಾಗ ಡೈಜೆಷನ್ನೇ ನಿಧಾನವಾಗಿ ಆಗೋದ್ರಿಂದ ನಿಮಗೆ ಹೆಲ್ತ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಸೊ ದಟ್ಸ್ ವೈ ನೀವು ತೊಗೊಳ್ಳಿ, ಎಲ್ಲರಿಗೂ ತೊಗೊಳೋದಕ್ಕೆ ಹೇಳಿ. ಇನ್ನೊಂದು ಏನು ಹೇಳಬೇಕಂದ್ರೆ, ವಾರ್ಡ್ನಲ್ಲಿ ಒಬ್ಬರು ಅಟೆಂಡರ್ ಇದ್ದಾರೆ ಪೇಷಂಟ್ ನೋಡಿಕೊಂಡು. ಆಲ್ಮೋಸ್ಟ್ ಸುಮಾರು ಒಂದು 15-20 ಡೇಸ್ ಅಂತ ಅಲ್ಲೇ ಇದ್ದಾರೆ. ಸೊ ಅಟೆಂಡರ್ ಇದ್ದು ಅಲ್ಲಿ ನೋಡ್ಕೊತಾರವ್ರಿಗೆ, ಅವ್ರಿಗೆ ನಿಶಕ್ತಿ ಆಗ್ತಾಯಿತ್ತು ಅವ್ರಿಗೆ. ಯಾಕಂದರೆ ಅಲ್ಲೇ ಇದ್ದೀವಾಗ ಹೋಟ್ಲು ಊಟ ಅದಿರುತ್ತಲ್ಲ. ಸೊ ಅವ್ರು ನೋಡ್ಕೊಂಡು ಒಂದ್ಸತಿ ನನ್ನ ಮಗಳಿಗೆ ಪೌಡರ್ನೂ ಕೊಟ್ಟಿದ್ದಾರೆ. ಅವರು ತಿನ್ಕೊಂಡು ಅವರು ತುಂಬ ಚೆನ್ನಾಗಿದೆ ಅಂತ ಇದ್ರು. ಸೊ ಇಟ್ಸ್ ನಾಟ್ ಓನ್ಲಿ ನಮ್ಮ ಮಗಳಿಗೆ ಹೆಲ್ಪ್ ಆಗ್ತಾ ಇಲ್ಲ, ಅಲ್ಲಿರೋ ಬೇರೆಯವ್ರಿಗೂ ಮತ್ತೊಬ್ರಿಗೆ ಹೆಲ್ಪ್ ಆಗ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್. ಅದರಿಂದ ಥ್ಯಾಂಕ್ ಯು ವೆರಿ ಮಚ್. ಕಂಟಿನ್ಯೂ ಮಾಡಿ ಈ ಥರ ಕೊಡೋದಕ್ಕೆ ಎಲ್ರಿಗೂ. ಆ್ಯಂಡ್ ಆದಷ್ಟು ಎಷ್ಟು ಜನಕ್ಕೆ ತಲುಪುತ್ತೋ ಬೇಗ ಅಷ್ಟು ಜನಕ್ಕೆ ಒಳ್ಳೇದಾಗುತ್ತೆ. ಹೌದು. ಆ್ಯಂಡ್ ಟ್ರಿಪ್ಸ್ ಹೋದಾಗ ಕೆಲವರಿಗೆ ನನಗೆ ಊಟಕ್ಕೆ ಅಡ್ಜಸ್ಟ್ ಆಗಲ್ಲ ಅಂತೆಲ್ಲ ಹೇಳ್ತಾರೆ. ಅದಕ್ಕೆಲ್ಲ ನಾನು ತುಂಬ ಒಳ್ಳೆಯ ಪ್ರಾಡಕ್ಟ್ ಆಗಿರುತ್ತೆ. Yeah. ಥ್ಯಾಂಕ್ ಯು ಸೊ ಮಚ್. Thank you very much. All the best.